ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಇದು ಯಾವಾಗ ತೊಗೊಂಡಿದ್ದು ವೀಡಿಯೋ ಅನ್ನೋದು ನನಗೆ ನೆನಪಿಲ್ಲ. ತುಂಬ ದಿವಸ ಆಯಿತು. ಪೂಜೆ ಮಾತ್ರ ಮಾಡಿದ್ದೀನಿ. ಮೋಸ್ಟ್ಲಿ ಶುಕ್ರವಾರ ತಗೊಂಡಿರೋ ವೀಡಿಯೋ ಅಂತ ಅನಿಸುತ್ತೆ. ನಾನು ವೀಡಿಯೋ ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ನಾನು. ಸೊ ಇಲ್ಲಿ ಅಡುಗೆ ಮನೇಲಿ ತುಂಬ ಬೆಳಕಿದೆ ಅನಿಸುತ್ತೆ. ಅಲ್ಲಿದ್ದಾಗ ಒಂದು ಸ್ವಲ್ಪ ಕತ್ಲಾಗಿತ್ತು. ಇಲ್ಲಿ ಅಡುಗೆ ಮನೆ ತುಂಬ ಬೆಳಕಿದೆ. ಹಾಗೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದೆ. ಅಲ್ಲಿ ನಮ್ಮ ಮನೇಲಿ ಅಡುಗೆ ಮನೆ ದೊಡ್ಡದಾಗಿತ್ತು. ಇಲ್ಲಿ ನೋಡಿ, ಅಡುಗೆ ಮನೇಲಿ ತಟ್ಟೆಗೆ ಊಟ ಹಾಕ್ಕೊಡ್ತಾಯಿದ್ದೆ ನನ್ನ ಹಸ್ಬೆಂಡ್ಗೆ. ಸಡನ್ನಾಗಿ ಬಂದರು. ಅವ್ರಿಗೆ ಇಷ್ಟು ದಿವಸ ನಾನು ವೀಡಿಯೋ ಮಾಡ್ತಾ ಇರಲಿಲ್ವಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ಕ್ಯಾಮ್ರಾಗಳೆಲ್ಲ ಇಡ್ತಾ ಇರಲಿಲ್ಲ ನಾನು. ತಕ್ಷಣ ಬಂದಿದ್ದಾರೆ, ಕ್ಯಾಮ್ರಾ ನೋಡಿ ಶಾಕ್ ಆಗಿದ್ರು ಒಂದೇ ಏಟ್ಗೆ ನನ್ನ ಹಸ್ಬೆಂಡು. ಇದಾದಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಕೂತ್ಕೊಂಡು ಓದ್ಕೊತಾ ಇದ್ದೆ. ತಲೆಗೆ ಸ್ನಾನ ಮಾಡಿದ್ನಲ್ಲ, ಹಂಗೆ ಕೂದಲು ಆರುತ್ತೆ ಅಂತ ಓದ್ಕೊತಾ ಇದ್ದೆ. ನನ್ನ ಮಗಳು ಮಾಡಿರೋ ವಿಡಿಯೋ ಅದು, ಸರಿಗೆ ಮಾಡಿಲ್ಲ ಅವಳು. ಆಮೇಲೆ ಔಟ್ಸೈಡ್ ನೋಡಿ, ನಮ್ಮನೆ ಔಟ್ಸೈಡ್ ಹಿಂಗಿದೆ ನಮ್ಮನೆ ಇದು. ಸೊ ಇವಾಗ ಸಾಯಂಕಾಲ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ತುಂಬ ದಿವಸ ಆಯಿತು ಆಚೆ ಹೋಗೇ ಇಲ್ಲ. ಬಂದಾಗಿಂದ ಮನೇಲೇ ಇದ್ದೀನಿ. ಅದಕ್ಕೆ ನನ್ನ ಮಗಳನ್ನೂ ರೆಡಿ ಮಾಡಿ, ನನ್ನ ಮಗನೂ ರೆಡಿ ಮಾಡಿ ಹೊರಗಡೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಡೆಲಿವರಿ ಆದಮೇಲೆ ಇವಾಗ ಫಸ್ಟ್ ಟೈಮ್ ನಾನು ಮಸಾಲೆ ಪುರಿ ತಿಂತಾಯಿದ್ದೀನಿ. ಸೊ ಆಯಿತು, 4 ತಿಂಗಳು ಆಗಿದೆ ಇವಾಗ. ಈಗ ಕಂಪ್ಲೀಟ್ ಆಗುತ್ತೆ. ಈ 18 ಬಂದರೆ ಪಾಪುಗೆ 4 ತಿಂಗಳು ತುಂಬಿ 5 ತಿಂಗಳಿಗೆ ಬರುತ್ತೆ. ಓದ್ಕೊಂಡು ಮನೆಯಲ್ಲೇ ಇದ್ದು ಬೋರ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಹೋಗೋಣ ಔಟ್ಸೈಡು ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಮನೇಲಿ ಪೂಜೆ ಮಾಡಿದೆ, ಸಾಯಂಕಾಲನೂ ಕೂಡ ಪೂಜೆ ಮಾಡಿದೆ. ಹೊರಗಡೆ ಹೋದಾಗ ಮಾತ್ರ ಕಂಪಲ್ಸರಿ ನಾನು ಸ್ವೆಟರು ಮತ್ತು ಕಿವಿಗೆ ಹತ್ತಿ ಇಟ್ಕೊತೀನಿ. ಹಾಗೆ ನೋಡಿ, ಅಪ್ಪ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದಾರೆ. ಇವಾಗ ಆರಾಮಾಗಿದ್ದಾರೆ, ಪರವಾಗಿಲ್ಲ. ಅಪ್ಪ ಮಾತ್ರೆಗಳು ತೊಗೊತಾ ಇದ್ದಾರೆ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ, ಅದೇ ಶುಕ್ರವಾರ ಅಲ್ವ ಇವತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪ್ರಸಾದ ಕೊಟ್ಟರು, ಬಾಳೆಹಣ್ಣು. ಅದನ್ನು ಎಲ್ಲರೂ ತಿಂದು ಇವಾಗ ಹೋಗೋಣ ಔಟ್ಸೈಡು ಮಸಾಲೆ ಪುರಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಹೇಗೆ ರೆಡಿಯಾಗಿದ್ದೀನಿ ನಾನು. ನನ್ನ ಮಗನಿಗೆ ಏನೇ ಆಗ್ತಾಯಿದ್ರು ಹಾಕಿಸ್ಕೊತಾ ಇಲ್ಲ. ಅದಕ್ಕೆ ಅವನಿಗೆ ಬಟ್ಟೆ ಹಾಕೋದು ಬರುತ್ತಲ್ವ, ಸೊ ಅದರಲ್ಲೇ ಕ್ಲೀನಾಗಿ ರ್ಯಾಪ್ ಮಾಡಿಬಿಟ್ಟು ಕಾರಲ್ಲೇ ಕೂರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಟಿ ವಿ ಸೌಂಡ್ ಅದಕ್ಕೆ, ಇಲ್ಲಾಂದಿದ್ರೆ ಡೈರೆಕ್ಟ್ ವೀಡಿಯೋನೇ ಆಗ್ತಾಯಿದೆ. ಮುಖ ತೋರಿಸಿದ್ರೆ ತೋರಿಸ್ತಾಯಿಲ್ಲ ನೋಡಿ ನನ್ನ ಮಗ. ಇದಾದಮೇಲೆ ಮಸಾಲೆ ಪುರಿ ತಿಂತಾಯಿದ್ದೀವಿ. ಚೆನ್ನಾಗಿರುತ್ತೆ ಇಲ್ಲಂತೂ ಮಸಾಲೆ ಪುರಿ. ನನ್ನ ಮಗ ಕಾರಲ್ಲೇ ಇದ್ದ ಆಂಟಿ ಜೊತೆ. ಈಗ ನೋಡಿ, ಇವರು ಆಡ್ತಾಯಿದ್ದಾರೆ. పాదాలయ్య పిల్లి గణపయ్య, చిన్ని చిన్ని పాదాలయ్య చిన్ని గణపయ్య. ఓ ఎవరలు ఓ ఏమంట ఓ కుడి 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 కుడి. అయ్యో ఎంత పని అయ్యా. అయ్యో పిల్లి గణపయ్య, ఏమే పిల్లి గణపయ్య. మాటలు రావు, మాటలు వచ్చేట్టుకుంటే మాట్లాడినా నాకు అమ్మా అను. కుడి 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 కుడి. ఓ నువ్వు పాడుతూ ఉండవా? పాడు. ಸೊ ಪಾಪನ ನೋಡೋಕ್ಕೆ ಬಂದಿದ್ದಾರಲ್ಲ ಆಂಟಿ ಅಂತೂ ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಅವ್ರ ವಾಯ್ಸ್ ಕೇಳೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಹಳೆ ಸಾಂಗುಗಳು ತುಂಬ ಚೆನ್ನಾಗಿ ಆಡ್ತಾರೆ. ಅದಕ್ಕೆಲ್ಲ ನನ್ನ ಮಗ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾನೆ. ಸೊ ಇದು ನಾನು CTETಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಅದ್ರ ನೋಟ್ಸು ಕೆಲವೊಂದು ಬರ್ಕೊಂಡಿದ್ದೀನಿ. ಮೊಬೈಲಲ್ಲಿ ನೋಡ್ಕೊಂಡು ಬರ್ದಿದ್ದು ನಾನು ನೋಟ್ಸು ಎಲ್ಲ, ವಿಡಿಯೋ ಎಲ್ಲ ನೋಡಿ ಯಾಕೋ ಕಣ್ಣೆಲ್ಲ ಉರಿ. ಸೊ ತುಂಬ ಮೊಬೈಲ್ ನೋಡ್ತಾ ಇದ್ದೆ ರೆಫರ್ ಮಾಡೋಕ್ಕೆ. ನಾನು CTETದು ಒಂದು ಬುಕ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ, ಅದರಲ್ಲಿ ಏನು ಅಷ್ಟು ಚೆನ್ನಾಗೇ ಇಲ್ಲ. ಏನು ಯೂಸೇ ಅನ್ನಿಸ್ತಾ ಇಲ್ಲ ನನಗೆ ಅದರಲ್ಲಿ ಓದೋಕ್ಕಿಂತ. ಆರಾಮಾಗಿ ಯೂಟ್ಯೂಬಲ್ಲೇ ವೀಡಿಯೋ ನೋಡಿಕೊಂಡು ಓದ್ಕೊಂಡು ಬರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಮಾಡಿದ್ದೀನಿ ನೋಟ್ಸು. 1-2-3 ಬುಕ್ ಮಾಡಿದ್ದೀನಿ ನೋಟ್ಸು. ನನ್ನ ಮಗ ಇದ್ದಾಗಂತೂ ಬರೆಯೋಕ್ಕೆ ಆಗ್ತಾಯಿರಲಿಲ್ಲ. ಅತ್ತ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾಯಿದ್ಲು. ಅತ್ತ ನನ್ನ ಮಗ, ನಾನು ನಿಜ ಹೇಳಬೇಕಾದ್ರೆ ನನ್ನ ಮಗ ಏನು ಅಷ್ಟೊಂದು ಕೊಡೋಲ್ಲ ಇದು
ಗಲಾಟೆ ಮಾಡಲ್ಲ, ಕಷ್ಟ ಕೊಡಲ್ಲ. ನನ್ನ ಮಗಳೇ ಏನು ಕಿರ್ಚ್ತಾಳೋ ಗೊತ್ತಾ, ಅವಳು ಕಿರ್ಚೋದ್ರಿಂದ ನನ್ನ ಮಗನೂ ಎದ್ಬಿಡ್ತಾನೆ, ಎದ್ದು ಅಳ್ತಾನೆ ಅವನು. ಅವನು ಪ್ರಶಾಂತವಾಗಿದ್ದರೆ ಆರಾಮಾಗಿ ಮಲ್ಕೊತಾನೆ, ಆ ಟೈಮಲ್ಲಿ ಓದ್ಕೊಬೋದು. ಬಟ್ ನನ್ನ ಮಗಳದೇ ಗಲಾಟೆ. ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಒಂದು ಸ್ವಲ್ಪ ಈ ಗಲಾಟೆಗಳೆಲ್ಲ ಕಡಿಮೆ ಆಗುತ್ತೆ, ನನಗೂ ಸ್ವಲ್ಪ ನೆಮ್ಮದಿ ಕೊಡ್ತಾಳೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ನೋಟ್ಸು. ಸೈನ್ಸ್ ಸೈನ್ಸ್ ನೋಟ್ಸು ಎಲ್ಲ ಒಂದೇ ಬುಕ್ಕಲ್ಲಿ ಬರ್ಕೊಂಬಿಟ್ಟಿದ್ದೀನಿ. ನಾ 3-4 ಬುಕ್ಕುಗಳು ಇಟ್ಕೊಂಡು ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನೇನೋ ಪ್ರಿಪೇರ್ ಆಗ್ತಾಯಿದ್ದೀನಿ. ಫಸ್ಟ್ ಅಟೆಂಪ್ಟು ಎಕ್ಸಾಮ್ ಹೇಗೆ ಬರುತ್ತೆ ನಂಗೆ ಗೊತ್ತಿಲ್ಲ. ನನ್ನ ಕೈಲಾಗಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಾನು 2-3 ತಿಂಗಳ ಹಿಂದಿಂದ ನಾನು ಪ್ರಿಪೇರ್ ಆಗ್ತಾಯಿಲ್ಲ CTETಗೆ. ಈ ನಡುವೆ ನಾನು ಪ್ರಿಪೇರ್ ಆಗ್ತಾಯಿರೋದು, ಅದು ಕೂಡ 1 ತಿಂಗಳಿಂದ. ಮನೆ ಬೇರೆ ಶಿಫ್ಟ್ ಮಾಡಿದ್ದೀವಿ. ಇದಕ್ಕಂತೂ ತುಂಬ ಟೈಮ್ ಕೊಡಬೇಕು, ಅಷ್ಟು ಸುಲಭ ಅಲ್ಲ CTET ಪಾಸ್ ಆಗೋದು. ಯಾಕಂದರೆ ಎಷ್ಟೊಂದು ಜನ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಮಿಸ್ ಆಗಿರೋರು ಇದ್ದಾರೆ, ಎಲಿಜಿಬಿಲಿಟಿ ಆಗದಿರೋ ಇರೋರು ಇದ್ದಾರೆ. ಸೊ ತುಂಬ ಕಷ್ಟ. ನೋಡೋಣ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಸೊ CTET ಎಕ್ಸಾಮ್ ಆದಮೇಲೆ ಹೇಗೆ ಎಕ್ಸಾಮ್ ಬರೆದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ಮೇಲೆ ಆದಷ್ಟು ನಾನು ವ್ಲಾಗ್ಸ್ ಮಾಡ್ತೀನಿ. ಎಕ್ಸಾಮ್ ಮುಗೀತಾ ಬಂತಲ್ವಾ, ಮುಗಿದ್ಮೇಲೆ ಖಂಡಿತ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಅಷ್ಟೇ. ನಿಮಗೇನೇ ಇದ್ರೂ ಕೂಡ ಕಮೆಂಟಲ್ಲಿ ಕೇಳಿ. ಹಾಗೆ ಹೊಸ ಮನೆಗೆ ಬಂದಮೇಲೆ ನನ್ನ ಡೈಲಿ ರೊಟೀನ್ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಳ್ತಾನೇ ಇದ್ದೆ. ಎಕ್ಸಾಮ್ ಮುಗಿದಿದೆ, ಖಂಡಿತ ಶೇರ್ ಮಾಡ್ಕೊತೀನಿ. ನಂದು ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳಿ. ಹೇಗೆ ಎಕ್ಸಾಮ್ ಮಾಡ್ತೀನೋ ಅನ್ನೋದು ಗೊತ್ತಿಲ್ಲ. 4 ತಿಂಗಳ ಮಗು ಇದೆಯಲ್ವಾ, ಅಂದರೆ ಸ್ವಲ್ಪ ಟೆನ್ಷನ್ ತೊಗೊಬಾರ್ದು. ಸೊ ಟೆನ್ಷನ್ ತೊಗೊಂಡಿರ ಮಾಡ್ತೀನಿ. ಎಷ್ಟೊಂದು ಜನ ಇಂಥ ಸಂದರ್ಭದಲ್ಲೂ ಮಾಡಿರ್ತಾರೆ ಇವೆಲ್ಲ. ನನಗೂ ಒಂದು ಸ್ವಲ್ಪ ಅರ್ಲಿಯಾಗಿ ಬಂದುಬಿಡ್ತು ಎಕ್ಸಾಮ್ಸು ಅಂತ ಅನ್ನಿಸ್ತು. ಇನ್ನೂ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ದಿದ್ರೆ ನನಗೂ ಚೆನ್ನಾಗಿರ್ತಾಯಿತ್ತು. ಎನಿವೆ ಇವಾಗ ಆಗಿದೆ. ಎಕ್ಸಾಮ್ಗೂ ಕಟ್ಟಿದ್ದೀನಿ. ನೋಡೋಣ, ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಪಡ್ತೀನಿ. ಎಕ್ಸಾಮ್ ಮಾಡ್ತೀನಿ. ನನಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಕೇಳ್ತಾ, ಮತ್ತೆ ನಾನು ಎಕ್ಸಾಮ್ ಮುಗಿದ್ಮೇಲೆ ಲಾಗ್ ಮಾಡ್ತೀನಿ. ನಿಮಗೆ ಈ ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಅವರು ನೋಡಿ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ನಾನು ಲಾಗ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಓಕೆ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.